ಏನು ಇದಕ್ಕೆ ದೊಡ್ಡಬಳ್ಳಾಪುರ ಬಿಜೆಪಿ ಶಾಸಕ ಧೀರಜ್ ಮುನ್ರಾಜು ಸವಾಲನ್ನ ಹಾಕಿದ್ದಾರೆ. ಈ ವಿಷಯ ರಾಜ್ಯ ರಾಜಕೀಯದಲ್ಲಿ ಕಸ ವಿಲೇವಾರಿ ವಾರ್ ಶುರುವಾಗಿದೆ. ಅಶೋಕ್ ವಿಜಯೇಂದ್ರ ಬಿಜೆಪಿ ಆಫೀಸ್ ಬಳಿ ಕಸ ವಿಲೇವಾರಿ ಮಾಡಬೇಕಾ ಎಂಬ ಡಿಕೆಶಿ ಹೇಳಿಕೆಗೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. 70 ಗಾಡಿ ಬರೋ ಕಡೆ 400 ಗಾಡಿಗಳನ್ನ ದೊಡ್ಡಬಳ್ಳಾಪುರಕ್ಕೆ ಕಳಿಸಿದ್ರೆ ಹಾಕಿಸಿಕೊಳ್ಳೋದಕ್ಕೆ ನಮಗೆ ಯಾವ ಕರ್ಮ ಇದೆ? ಶಾಸಕನಾಗಿ ನಾನೇ ನಿಂತು ನೆನೆ 72 ಗಾಡಿಗಳನ್ನ ಬಿಟ್ಟಿದ್ದಾನೆ. ಇಂದು ಮತ್ತೆ 75 ಗಾಡಿಗಳು ಬಂದಿವೆ. ನನ್ನ ಹೆಸರನ್ನ ಉಲ್ಲೇಖಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಡಿಸಿಎಂ ಹೇಳಿದ್ದಾರೆ. ನಾನು ಸವಾಲು ಹಾಕ್ತೇನೆ, 3 ವರ್ಷದಲ್ಲಿ ಧೀರಜ್ ಮುನ್ರಾಜು ಅಧಿಕಾರಿಗಳಿಗೆ, ಸಿಎಂಗೆ, ಡಿಸಿಎಂಗೆ ಪತ್ರ ಅಥವಾ ಫೋನ್ ಕಾಲ್ ಮೂಲಕ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಒಂದೇ ₹1 ಅನುದಾನವನ್ನ ಕೇಳಿಲ್ಲ. ಅನುದಾನ ಕೇಳಿರುವ ದಾಖಲೆ ಕೊಟ್ರೆ ತಾವು ಏನ್ ಹೇಳಿದ್ರು ಆ ಶಿಕ್ಷೆ ಅನುಭವಿಸಲು ಸಿದ್ಧಿದ್ದೇನೆ. ಹೀಗಂತ ಧೀರಜ್ ಮುನ್ರಾಜು ಬಹಿರಂಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸವಾಲನ್ನ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 50,000 ಮತಗಳ ಅಂತರದಿಂದ ಶಿವರಾಜ್ ತಂಗಡಗಿ ಸೋಲ್ತಾರೆ. ಪೆನ್ ಬೇಡ, ಪೇಪರ್ ಬೇಕಾದ್ರೆ ಬೇಡ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ. ಹೀಗಂತ ಮಾಜಿ ಶಾಸಕ ಬಸವರಾಜ್ ಅಡೆಸೂಗೂರು ಭವಿಷ್ಯವನ್ನ ನುಡಿದಿದ್ದಾರೆ. ಶಿವರಾಜ್ ತಂಗಡಗಿ ಗೆದ್ರೆ 50 ಎಕರೆ ಗದ್ದೆಯನ್ನ ನಾನು ಕೊಡ್ತೇನೆ, ಒಂದು ವೇಳೆ ನಾನು ಗೆದ್ರೆ 50 ಎಕರೆ ಗದ್ದೆಯನ್ನ ತಂಗಡಗಿ ನಾನು ಕೊಡಬೇಕು ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ. ಇನ್ನು ಬಸವರಾಜ್ ಅಡೆಸೂಗೂರು ಸವಾಲಿಗೆ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆ ಬರುತ್ತೆ, ಅವಸರ ಏಕೆ? ಇನ್ನೂ 2.5 ವರ್ಷ ಇದೆ. ನಿನ್ನ ಹತ್ರ ಏನೂ ಇಲ್ಲ ಅಂತಿದ್ದೆ, 100 ಎಕರೆ ಹೇಗ್ ಬಂತು? ನಾನೇನ್ ದೇವದಾಸಿಯರ ಲ್ಯಾಂಡ್ ತಗೊಂಡಿದ್ದೇನಾ? ದುಡ್ಡು ಕೊಡದೆ ತೆಗೆದುಕೊಂಡಿರುವ ಉದಾಹರಣೆ ಇದೆಯಾ? ನಿನ್ನ ಉದಾಹರಣೆ ತೋರಿಸ್ಲಾ? ಎಷ್ಟು ಬಾರಿ ದೇವದಾಸಿಯರು ಕಣ್ಣಲ್ಲಿ ನೀರು ಹಾಕಿದ್ರು? ಅವರ ಮಕ್ಕಳಿಗೆ ಚಪ್ಪಲಿ ತೆಗೆದುಕೊಂಡು ಹೊಡೆಯುವುದಕ್ಕೆ ಹೋಗಿದ್ದು ಸಂಸ್ಕಾರನ? ನಿನಗೆ ನಾಚಿಕೆ ಆಗಲ್ವಾ ಅಂತ ಖಡಕ್ ಕೌಂಟರ್ನ ಕೊಟ್ಟಿದ್ದಾರೆ. ಅಂದ್ರೆ 2008 ಇಂಡಿಪೆಂಡೆಂಟ್ MLA ಶಿವರಾಜ್ ತಂಗಡಗಿ ಮಂತ್ರಿ ಆದ್ರು. 13ರಲ್ಲಿ ಮತ್ತೆ MLA ಆಗಿ ಮಂತ್ರಿ ಆದ್ರು ಸಿದ್ದರಾಮಯ್ಯ ಗವರ್ನಮೆಂಟ್ ಅಲ್ಲಿ. 18ರಲ್ಲಿ ಚುನಾವಣೆನ ಸೋತರು. ಮತ್ತೆ 23ರಲ್ಲಿ ಗೆದ್ದು 3ನೇ ಬಾರಿ ಮಂತ್ರಿ ಆಗಿದ್ದಾರೆ ಶಿವರಾಜ್ ತಂಗಡಗಿ. ಒಂದೇ ಬಾರಿ ಗೆದ್ದಿರೋದು ಅಡೆಸೂಗೂರು. ಅದ್ಯಾವ್ದು ಏರಿದ್ಮೇಲೆ 50,000 ಗೆಲ್ತೀನಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಟಿಕೆಟ್ ಸಿಗುತ್ತಾ ನೋಡ್ಬೇಕು ಫಸ್ಟ್. ವಿಧಾನಸಭೆ ಅಧಿವೇಶನಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧದ ಬಳಿಕ ಮತ್ತೆ ವಿಧಾನಸೌಧದಲ್ಲಿ ಭದ್ರತೆಯ ನೆಪ ಒಡ್ಡಿ ಮಾಧ್ಯಮಗಳಿಗೆ ನಿರ್ಬಂಧ ಹಾಕುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸೂಚಿಸಿದ ಸ್ಥಳದಲ್ಲಿ ಮಾತ್ರ ಜನಪ್ರತಿನಿಧಿಗಳನ್ನ ಮಾತನಾಡಿಸಬೇಕು ಎಂಬ ನಿಯಮ ತಂದಿದೆ. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದೇ ಕರೆಯಲ್ಪಡುವ ಮಾಧ್ಯಮಗಳ ಧ್ವನಿಯನ್ನ ಹತ್ತಿಕ್ಕಲು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸರ್ಕಾರವೇ ಈಗ ಮಾಧ್ಯಮಗಳ ಮೇಲೆ ಸವಾರಿ ಮಾಡೋಕೆ ಹೊರಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ವಾರ್ತಾ ಇಲಾಖೆಗೆ ಈ ಸಂಬಂಧ ಪತ್ರ ಬರೆಯಲಾಗಿದೆ. ಕಳೆದ ವಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸಿಬ್ಬಂದಿಯಿಂದಲೇ 300 ಗ್ರಾಂ ಚಿನ್ನದ ಸರ ಸಚಿವರ ಕೊಠಡಿಯಿಂದ ಕಳ್ಳತನ ಆಗಿತ್ತು. ಈಗ ತನ್ನ ಲೋಪದೋಷ ಮುಚ್ಚಿಟ್ಟುಕೊಳ್ಳಲು ಮಾಧ್ಯಮಗಳ ಮೇಲೆ ನಿರ್ಬಂಧ ಅಸ್ತ್ರ ಬಳಕೆ ಮಾಡಿದೆ. DPER ತಾಳಕ್ಕೆ ತಕ್ಕಂತೆ ವಾರ್ತಾ ಇಲಾಖೆ ಕುಣಿಯಲು ಹೊರಟಿದೆ. ಇನ್ಮುಂದೆ ವಿಧಾನಸೌಧದಲ್ಲಿ ಎಲ್ಲೆಂದರಲ್ಲಿ ರಾಜಕೀಯ ನಾಯಕರ ಹೇಳಿಕೆ ಪಡೆಯುವಂತಿಲ್ಲ. ಕಾರಿಡಾರ್ಗಳು ಅಥವಾ ಇತರ ಪ್ರಮುಖ ಸ್ಥಳಗಳಲ್ಲಿ ನಾಯಕರ ಅಭಿಪ್ರಾಯ ಪಡೆಯುವುದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕುಣಿನಾರದವರಿಗೆ ಏನೋ ಡೊಂಕಂತೆ. ಸೆಷನ್ ಅಲ್ಲಿ ಇವ್ರು ಯಾವ್ದೋ ಮೊಬೈಲ್ ಅಲ್ಲಿ ಯಾವ್ದೋ ವಿಡಿಯೋ ನೋಡ್ತಾ ಕೂತಿರ್ತಿದ್ರು. ಅವೆಲ್ಲ ಸೆರೆ ಹಿಡಿದು ಮಾನ ಮರ್ಯಾದೆ ಮೂರಾ ಬಟ್ಟೆ ಮಾಡಿದ್ರು ಮಾಧ್ಯಮದವರು. ಅದು ಆಚೆ ಲೀಕ್ ಆಗ್ಬಾರ್ದು ಅಂತ ಸೆಷನ್ ರೆಕಾರ್ಡಿಂಗ್ ಅವರೇ ತಗೊಂಡ್ರಿ ಈಗ ಸರ್ಕಾರವೇ. ಈಗ ಒಳಗಡೆ ಈ CM ಕುರ್ಚಿ ಕಿತ್ತಾಟ ಆಯ್ತಲ್ಲ ಬಜೆಟ್ ಟೈಮಲ್ಲಿ, ಆಗ ಇವರು ಒಂದಷ್ಟು ಜನ ಫಾರಿನ್ ಹೋದವರು ಬೇರೆ ಬೇರೆ ಕತೆ ಆಯ್ತಲ್ಲ, ಅವೆಲ್ಲ ಎಲ್ಲ ಹಂಗಾಮ ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಇವೆಲ್ಲ ಮಾಡ್ದಂಗಿದೆ. ಏನ್ ಮಾಡಕ್ಕಾಗತ್ತೆ? ಮೀಡಿಯಾಗಳನ್ನ ಅವಾಯ್ಡ್ ಮಾಡ್ಬೋದೇನೋ, ಮುಂದಾಗೋ ಘಟನೆಗಳನ್ನ, ಮುಂದಾಗೋ ರಾಜಕೀಯ ಲೆಕ್ಕಾಚಾರನ ಅವಾಯ್ಡ್ ಮಾಡಕ್ಕಾಗತ್ತೇನೋ? ಆಗಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.